ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನಾನು ಇವಾಗ ಇತ್ತೀಚೆಗೆ ವಿಡಿಯೋ ಅಪ್ಲೋಡ್ ಮಾಡಿದೆ ತುಂಬ ದಿನಗಳಾಗಿದೆ. ಯಾಕೆ ಅಂತ ಕಾರಣನೂ ಸಹ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇವತ್ತು ನನ್ನ ಎಕ್ಸಾಮ್ನ ಕೊನೆಯ ದಿನ, ಹಾಗಾಗಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಎಷ್ಟೊತ್ತಿಗೆ ಎಕ್ಸಾಮ್ ಮುಗಿದ್ಬಿಡುತ್ತೋ ನನಗಾಗಿತ್ತು. ಬೇಗ ಎದ್ಬಿಟ್ಟು ರೆಡಿಯಾಗಿ, ಹಾಗೆ ಇಲ್ಲಿ ನಾವೇ ಹಾಕಿರೋವಂಥ ಒಂದು ಗುಲಾಬಿ ಗಿಡದಲ್ಲಿ ಒಂದು ಹೂವು ಬಿಟ್ಟಿತ್ತು. ಅದನ್ನು ನೋಡೋದಕ್ಕೆ ಒಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ನನಗೆ. ಅದನ್ನು ಸಹ ಹೂವನ್ನು ಸಹ ಕಿತ್ಕೊಂಡ್ಬಿಟ್ಟು ನಾನು ಅದನ್ನು ಮುಟ್ಕೊಂಡ್ಬಿಟ್ಟು ಇನ್ನೇನು ಕಾಲೇಜಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನಮಗೆ ಲಾಸ್ಟ್ ಎಕ್ಸಾಮ್ ಆಗಿರೋದ್ರಿಂದ ಕಾಲೇಜಲ್ಲಿ ಎಲ್ಲ ಎಕ್ಸಾಮ್ಸ್ ಮುಗ್ದಾದ್ಮೇಲೆ ಒಂದು ಕಾಲೇಜಿನ ವೀಡಿಯೋನ, ನಮ್ಮ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಗ್ರೀನರಿ ಇದೆ ನೋಡಿ, ಇದಕ್ಕೆ ತೋರಿಸ್ತಾ ಇದ್ದೀನಲ್ಲ. ಇನ್ನು ಮುಂದೆಗಡೆ ಫ್ರಂಟ್ ವೀಡಿಯೋ ನಾನು ಮಾಡಿಲ್ಲ ಕಾಲೇಜಿನ ಮುಂದೆ ಇರೋದನ್ನು. ಅದರಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಮ್ಮ ಕಾಲೇಜು, ಫುಲ್ಲು ಗ್ರೀನರಿಯಿಂದ ತುಂಬ್ಕೊಂಡ್ಬಿಟ್ಟಿದೆ. ಇನ್ನೇನು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಲಾಸ್ಟೇ ಅಲ್ವಾ ಎಕ್ಸಾಮು, ಮತ್ತು ನಾವು ಯಾವ್ಯಾವಾಗ ಫ್ರೆಂಡ್ಸ್ ಸಿಗ್ತೀವೋ ಏನೋ ಅಂತ. ಇವತ್ತಂತೂ ಸಿಕ್ಕಾಪಟ್ಟೆ ಚೀಟ್ ಮೀಲ್ಸ್ ಆಗೋಯ್ತು. ಈ ಚೀಟ್ ಮೀಲ್ಸ್ ಆಗಿರೋದನ್ನು ಸರಿ ಮಾಡೋದಕ್ಕೆ ಮೇ ಬಿ ಐ ಥಿಂಕ್ ಒಂದು ವಾರ ಕಷ್ಟಪಡಬೇಕು ಅನಿಸುತ್ತೆ. ತಿನ್ನಬೇಕಾದ್ರೆ ಏನೂ ಅನಿಸೋದಿಲ್ಲ, ತಿಂದ್ಬಿಡ್ತೀವಿ. ಆಮೇಲೆ ಸೊ ಇವತ್ತಿಂದ ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ನಾನು ಒಂದು 7 days ವೆಯ್ಟ್ ಲಾಸ್ ಜರ್ನಿ ಮಾಡಿದ್ದೆ. ಸೊ ಅದ್ರ ರಿಸಲ್ಟ್ ನಿಮ್ಮ ಮುಂದೆನೇ ಇದೆ. ಇನ್ನೂ ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಏನು ಅಂದರೆ ಇವಾಗ ಹೇಳ್ತಾ ಇದ್ನಲ್ಲ, ಮತ್ತೆ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಬಂದುಬಿಟ್ಟು 21 days ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವಾಗ. ಯಾಕಂದರೆ ನಮ್ಮ ಎಕ್ಸಾಮ್ಸ್ ಎಲ್ಲ, ನನಗೆ ಏನು ನನ್ನ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗಿದೆಯಲ್ಲ, ಇದಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದೀನಿ. ಯಾಕಂದರೆ ಇಷ್ಟೊಂದಿನ ಒಂದು ಸ್ವಲ್ಪ ಟೆನ್ಷನ್ ಇತ್ತು, ಓದ್ಕೋಬೇಕಲ್ವಾ, ಬರೀಬೇಕಲ್ವಾ ಅಂತ. ಬಟ್ ಇವಾಗ ಆ ಥರ ಯಾವುದೇ ಟೆನ್ಷನ್ ಇಲ್ಲ. ಫಸ್ಟಲ್ಲಿ ಏನು ಹೇಳ್ತೀನಿ ಅಂದರೆ, ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಮೊದಲು ನೆನ್ಪಿಡ್ಬೇಕಾಗಿರೋದು ಟೆನ್ಷನ್ ಮಾಡ್ಕೊಳೋದನ್ನು ಕಡಿಮೆ ಮಾಡಬೇಕು ಅಲ್ವಾ. ಸೊ ಇವಾಗ ಎಲ್ಲ ಟೆನ್ಷನ್ ಎಲ್ಲ ಕಡಿಮೆ ಆಗಿರೋದ್ರಿಂದ ಇವಾಗ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಅಂದ್ಕೊಂಡು ತುಂಬ ದಿನ ಆಯಿತು. ಎಕ್ಸಾಮ್ಸ್ ನಡುವೆ ಇನ್ನೂ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಇನ್ನೊಂದು 2 daysಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ವಿಡಿಯೋ ಒಂದು ದಿನ ಆದಮೇಲೆ ನಿಮಗೆ ಬರುತ್ತೆ. ಸೊ ಇವಾಗ ನಾನು ನೆಕ್ಸ್ಟ್ ನಾಳೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದೆ ಅಂದರೆ ಅದು ನಿಮಗೆ ನಾಡಿದ್ದು ಬರುತ್ತೆ. ಸೊ ಇದೊಂದು ಅಪ್ಡೇಟ್ನ ನಾನು ನಿಮ್ಮೆಲ್ಲರಿಗೂ ಕೊಡಬೇಕಿತ್ತು. ಸೊ ಇಷ್ಟಕ್ಕೊಂದಿನ ಏನಕ್ಕೆ ವೀಡಿಯೋ ಮಾಡಿಲ್ಲ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೆ ಕೆಲವೊಂದಿಷ್ಟು ಜನ ಲೈವಲ್ಲೂ ಸಹ ಹೋಗೋಕ್ಕಾಗಿರಲಿಲ್ಲ. ನಾನು ಇನ್ಮೇಗಿಂದ ಹೇಳ್ತಾ ಇದ್ನಲ್ಲ, ನಾನು ಇನ್ಮೇಗಿಂದ ಲೈವ್ ಮಾಡಬೇಕು ಅಂತ. ಸೊ ಅದನ್ನು ಸಹ ಕಂಟಿನ್ಯೂ ಮಾಡ್ತೀನಿ. ಯಾರೆಲ್ಲ ನನ್ನ ವೀಡಿಯೋಗೆ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಹಾಗೆ ನನ್ನ ಲೈವ್ ವೀಡಿಯೋಗೂ ಸಹ ಬಂದು ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.